ನಮ್ಮೆಲ್ಲರ ಮನೆಗಳಲ್ಲಿ ದಿನಾ ಬಳಸುವ ಆಹಾರ ಅಕ್ಕಿ ಅಲ್ವಾ? ಭಾರತದಲ್ಲಿ ಕೋಟ್ಯಾಂತರ ಕುಟುಂಬಗಳಿಗೆ ಇದೇ ಮುಖ್ಯ ಆಹಾರ. ಆದರೆ ನಮ್ಮ ತಟ್ಟೆಗೆ ಬರೋಕ್ಕೂ ಮುಂಚೆ ಅದು ಎಷ್ಟೆಲ್ಲ ಹಂತಗಳನ್ನ ದಾಟಿ ಬರುತ್ತೆ ಅನ್ನೋದು ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತೇ ಇರಲ್ಲ. ಬನ್ನಿ, ಇವತ್ತು ನಾವು ಆ ಅಕ್ಕಿಯ ಹಿಂದಿರೋ ಅಸಲಿ ಕಥೆಯನ್ನ ನೋಡೋಣ. ಹೌದು, ನಾವು ತಿನ್ನುವ ಅಕ್ಕಿಯ ನಿಜವಾದ ಕಥೆ ಏನು ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ? ಅದು ಎಲ್ಲಿಂದ ಬರುತ್ತೆ? ಅದನ್ನ ಹೇಗೆ ಸಂಸ್ಕರಿಸಲಾಗುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ. ಮೊದಲನೇದಾಗಿ ಈಗ ನಾವೆಲ್ಲರೂ ಬಳಸ್ತಿರುವ ದೊಡ್ಡ ಕೈಗಾರಿಕಾ ಅಕ್ಕಿ ವ್ಯವಸ್ಥೆಯಲ್ಲಿರೋ ಸವಾಲುಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗಿನ ಮಾರ್ಕೆಟ್ನಲ್ಲಿ ಏನಾಗಿದೆ ಅಂದ್ರೆ, ಅಕ್ಕಿ ಅಂದ್ರೆ ಬೆಳ್ಳಗಿಲ್ಬೇಕು, ನೋಡಕ್ಕೆ ಚೆನ್ನಾಗಿ ಕಾಣಬೇಕು, ಮತ್ತೆ ತುಂಬಾ ದಿನ ಬಾಳಿಕೆ ಬರಬೇಕು. ಇದಕ್ಕಾಗಿ ಅದನ್ನ ಸಿಕ್ಕಾಪಟ್ಟೆ ಪಾಲಿಷ್ ಮಾಡ್ತಾರೆ. ಇಲ್ಲಿ ನೋಡಿ, ಒಂದು ಕಡೆ ಇರೋದು ನೈಸರ್ಗಿಕ ಅಕ್ಕಿ, ಅದರಲ್ಲಿ ಪೋಷಕಾಂಶಗಳಿರೋ ತೌಡು ಅಂದ್ರೆ ಬ್ರ್ಯಾನ್ ಎಲ್ಲ ಇದೆ. ಇನ್ನೊಂದು ಕಡೆ ಇರೋದು ಹೆಚ್ಚು ಪಾಲಿಷ್ ಮಾಡಿದ ಅಕ್ಕಿ. ಇದರಲ್ಲಿ ಆ ಎಲ್ಲಾ ಪೋಷಕಾಂಶಗಳ ಪದರಗಳನ್ನು ತೆಗೆದುಹಾಕಿ ಕೇವಲ ಸ್ಟಾರ್ಚ್ ಅಷ್ಟೇ ಉಳಿದಿದೆ. ಅಂದ್ರೆ ಸತ್ವವೆಲ್ಲ ಹೋಗಿ ಬರೀ ಚಂದ ಮಾತ್ರ ಉಳಿಯುತ್ತೆ. ಈ ತೌಡು ಪದರ ಅಂದ್ರೆ ಬ್ರ್ಯಾನ್ ಲೇಯರ್ ಇದೆಯಲ್ಲ, ಅದರಲ್ಲೇ ಅಕ್ಕಿಯ ಬಹುತೇಕ ಎಲ್ಲಾ ಸತ್ವ ಅಡಗಿರೋದು. ಫೈಬರ್, ಬಿ ವಿಟಮಿನ್ಗಳು, ಖನಿಜಾಂಶಗಳು ಎಲ್ಲವೂ ಅದರಲ್ಲೇ ಇರುತ್ತೆ. ಆದರೆ ದುರದೃಷ್ಟ ಅಂದ್ರೆ, ನಾವು ಅಕ್ಕಿಯನ್ನ ಪಾಲಿಷ್ ಮಾಡುವಾಗ ಈ ಅತ್ಯಂತ ಪೌಷ್ಟಿಕ ಭಾಗವನ್ನೇ ಮೊದಲು ತೆಗೆದುಹಾಕ್ಬಿಡ್ತೀವಿ. ಇಲ್ಲೊಂದು ವಿಪರ್ಯಾಸ ಇದೆ ನೋಡಿ. ಅಕ್ಕಿಯಿಂದ ತೆಗೆದ ಈ ಸತ್ವಯುತವಾದ ತೌಡು ಏನೂ ವೇಸ್ಟ್ ಆಗಲ್ಲ. ಅದನ್ನ ರೈಸ್ ಬ್ರ್ಯಾನ್ ಎಣ್ಣೆ ಮಾಡೋಕ್ಕೆ ಅಥವಾ ಜಾನುವಾರುಗಳಿಗೆ ಆಹಾರವಾಗಿ ಮಾರಾಟ ಮಾಡಲಾಗತ್ತೆ. ಅಂದ್ರೆ ಅಕ್ಕಿಯ ಅತ್ಯಂತ ಪೌಷ್ಟಿಕ ಭಾಗ ಮನುಷ್ಯರ ತಟ್ಟೆ ಸೇರೋ ಬದಲು ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಹಾಗಾದ್ರೆ ಈ ಕೈಗಾರಿಕಾ ವ್ಯವಸ್ಥೆಯ 3 ದೊಡ್ಡ ಸಮಸ್ಯೆಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದು ಅತಿಯಾದ ಪಾಲಿಷಿಂಗ್, ಇದರಿಂದ ಸತ್ವವೆಲ್ಲ ನಾಶ. ಎರಡನೇದು ಗೋದಾಮ್ಗಳಲ್ಲಿ ಅಕ್ಕಿ ಹಾಳಾಗಬಾರ್ದು ಅಂತ ಫಾಸ್ಫಿನ್ನಂಥ ರಾಸಾಯನಿಕಗಳನ್ನ ಸಿಂಪಡಿಸೋದು. ಮೂರನೇದು ತುಂಬಾ ವೇಗವಾಗಿ ಮಿಲ್ ಮಾಡೋದ್ರಿಂದ ಹುಟ್ಟೋ ಶಾಖಕ್ಕೆ ಅಕ್ಕಿಯ ನೈಸರ್ಗಿಕ ಪರಿಮಳ ಮತ್ತು ಗುಣಮಟ್ಟ ಎರಡೂ ಹಾಳಾಗತ್ತೆ. ಈ ಎಲ್ಲ ಸಮಸ್ಯೆಗಳನ್ನ ನೋಡಿದ್ಮೇಲೆ ಸಹಜವಾಗಿಯೇ ಒಂದು ಪ್ರಶ್ನೆ ಮೂಡುತ್ತೆ. ಇದಕ್ಕಿಂತ ಉತ್ತಮವಾದ ದಾರಿ ಇಲ್ವಾ? ನಮ್ಮ ತಟ್ಟೆಗೆ ಆರೋಗ್ಯಕರವಾದ ಅಕ್ಕಿಯನ್ನ ತಲುಪಿಸಲು ಬೇರೆ ಯಾವುದಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಇದಕ್ಕೆ ಉತ್ತರವಾಗಿ ಬೀದರ್ ಜಿಲ್ಲೆಯ ಮಂಡಕನಹಳ್ಳಿ ಅನ್ನೋ ಗ್ರಾಮದಲ್ಲಿ ರೈತರೇ ಒಂದು ಹೊಸ ಹಾದಿಯನ್ನ ಕಂಡುಕೊಂಡಿದ್ದಾರೆ. ಇದು ಅಕ್ಕಿಯ ವ್ಯವಸ್ಥೆಯನ್ನೇ ಬುಡದಿಂದ ಬದಲಾಯಿಸೋ ಒಂದು ದೊಡ್ಡ ಪ್ರಯತ್ನ. ಆ ಹೊಸ ಹಾದಿಯೇ ಮಂಡಕನಹಳ್ಳಿ ಸುಗಂಧ ಸಾಂಬಾರ್ ರೈಸ್ ಕ್ಲಸ್ಟರ್. ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲಾ ಸಮಸ್ಯೆಗಳಿಗೆ ಇದೊಂದು ನೇರ ಪರಿಹಾರ ನೀಡೋಕೆ ಹೊರಟಿದೆ. ಈ ಯೋಜನೆಯ ಸ್ಕೇಲ್ ನೋಡಿ. ಸುಮಾರು 50ಕ್ಕೂ ಹೆಚ್ಚು ರೈತರು ಒಟ್ಟಾಗಿ 100ಕ್ಕೂ ಹೆಚ್ಚು ಎಕರೆ ಜಮೀನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಸಣ್ಣ ಗ್ರಾಮ ಮಟ್ಟದ ಯೋಜನೆ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಸ್ಥಳೀಯ ಆರ್ಥಿಕತೆಯನ್ನೇ ಸೃಷ್ಟಿಸೋ ಶಕ್ತಿ ಹೊಂದಿದೆ. ಹಾಗಾದ್ರೆ ಈ ರೈತ ನೇತೃತ್ವದ ಮಾದರಿ ಅಂದ್ರೆ ಏನು? ಇದು ರೈತರ ಪಾತ್ರವನ್ನ ಆಹಾರ ಸರಪಳಿಯಲ್ಲಿ ಹೇಗೆ ಬದಲಾಯಿಸುತ್ತೆ ಅಂತ ನೋಡೋಣ. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಬದಲಾವಣೆ. ಇಲ್ಲಿ ರೈತರು ಕೇವಲ ಭತ್ತ ಬೆಳೆದು ಮಧ್ಯವರ್ತಿಗಳಿಗೆ ಮಾರಲ್ಲ, ಬದಲಿಗೆ ಅವರೇ ಬೆಳೆದು ತಮ್ಮದೇ ಹಳ್ಳಿಯ ಮಿಲ್ನಲ್ಲಿ ಸಂಸ್ಕರಿಸಿ ಅದಕ್ಕೊಂದು ಬ್ರ್ಯಾಂಡ್ ನೀಡಿ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾರೆ. ಅಂದ್ರೆ ಬೆಳೆಯಿಂದ ಹಿಡಿದು ಮಾರಾಟದವರೆಗೂ ಪೂರ್ತಿ ನಿಯಂತ್ರಣ ರೈತರ ಕೈಯಲ್ಲೇ ಇರುತ್ತೆ. ಲಾಭವೂ ಹಳ್ಳಿಯಲ್ಲೇ ಉಳಿಯುತ್ತೆ. ಸೊ ಈ 2 ಮಾಡೆಲ್ಗಳ ನಡುವಿನ ವ್ಯತ್ಯಾಸವನ್ನ ನೇರವಾಗಿ ನೋಡೋಣ. ಒಂದು ಕಡೆ ಇಂಡಸ್ಟ್ರಿಯಲ್ ಮಾಡೆಲ್, ಎಲ್ಲವೂ ಒಂದೇ ಕಡೆ ದೊಡ್ಡ ಮಿಲ್ಲುಗಳಲ್ಲೇ ತುಂಬ ಸ್ಪೀಡಾಗುತ್ತೆ. ಇನ್ನೊಂದು ಕಡೆ ನಮ್ಮ ಮಂಡಕನಹಳ್ಳಿ ಮಾಡೆಲ್, ಇದು ಹಳ್ಳಿಯಲ್ಲೇ ನಡೆಯುತ್ತೆ, ಕ್ವಾಲಿಟಿಗೆ ಹೆಚ್ಚು ಗಮನ ಕೊಡುತ್ತೆ. ಅಷ್ಟೇ ಅಲ್ಲ, ಇಂಡಸ್ಟ್ರಿಯಲ್ ಮಾಡೆಲ್ನಲ್ಲಿ ರೈತ ಕೇವಲ ಭತ್ತ ಮಾರಾಟಗಾರ. ಆದರೆ ಇಲ್ಲಿ ರೈತನೇ ಇಡೀ ವ್ಯವಸ್ಥೆಯ ಮಾಲೀಕ. ಪೋಷಕಾಂಶಗಳ ವಿಷಯಕ್ಕೆ ಬಂದ್ರೆ ಅಲ್ಲಿ ಹೆಚ್ಚು ಪಾಲಿಷ್ ಆಗಿ ಸತ್ವ ಹೋಗುತ್ತೆ, ಇಲ್ಲಿ ಕಡಿಮೆ ಪಾಲಿಷ್ ಮಾಡಿ ಸತ್ವವನ್ನು ಉಳಿಸ್ಕೊಡಲಾಗುತ್ತೆ. ಕೊನೆಗೆ ಪಾರದರ್ಶಕತೆ. ನಾವು ತಿನ್ನೋ ಅಕ್ಕಿ ಎಲ್ಲಿಂದ ಬಂತು ಅಂತ ಅಲ್ಲಿ ಗೊತ್ತಾಗೋದೇ ಇಲ್ಲ, ಆದರೆ ಇಲ್ಲಿ ಪ್ರತಿಯೊಂದು ಹಂತವೂ ನಮ್ಮ ಕಣ್ಮುಂದೆಯೇ ಇರುತ್ತೆ. ಈ ಪ್ರಯತ್ನ ಕೇವಲ ಮಂಡಕನಹಳ್ಳಿ ಅನ್ನೋ ಒಂದು ಹಳ್ಳಿಗೆ ಸೀಮಿತವಾಗಿಲ್ಲ. ಇದು ಒಂದು ಆರೋಗ್ಯಕರ, ಪಾರದರ್ಶಕ ಮತ್ತು ನ್ಯಾಯಯುತವಾದ ಆಹಾರ ವ್ಯವಸ್ಥೆಯನ್ನ ಕಟ್ಟುವ ದೊಡ್ಡ ದೃಷ್ಟಿಕೋನದ ಒಂದು ಭಾಗ. ಹೌದು, ಇದನ್ನ ಕೇವಲ ಒಂದು ಅಕ್ಕಿ ಪ್ರಾಜೆಕ್ಟ್ ಅಂತ ಅನ್ಕೋಬಾರ್ದು. ಇದೊಂದು ಚಳುವಳಿ. ಪಾರದರ್ಶಕವಾದ ಆಹಾರ ವ್ಯವಸ್ಥೆಗಾಗಿ, ರೈತರ ಆದಾಯ ಹೆಚ್ಚಿಸಲು ಮತ್ತು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಲು ಇಟ್ಟಿರೋ ಒಂದು ದಿಟ್ಟ ಹೆಜ್ಜೆ. ಇದು ಬೇರೆ ಕಡೆಗಳಿಗೂ ಒಂದು ಮಾದರಿಯಾಗಬಲ್ಲದು. ಈ ಯೋಜನೆಗೆ ಸಿಗೋ ಬೆಂಬಲದಿಂದ ಏನೇನೆಲ್ಲ ಆಗುತ್ತೆ ಗೊತ್ತಾ? ಹಳ್ಳಿಯಲ್ಲೇ ಸಂಸ್ಕರಣೆ ಮತ್ತು ಶೇಖರಣಾ ಕೇಂದ್ರ, ರೈತರದೇ ಆದ ಒಂದು ಪ್ರೀಮಿಯಂ ರೈಸ್ ಬ್ರ್ಯಾಂಡ್, ಸಣ್ಣ ರೈತರಿಗೆ ಬೇಕಾದ ಯಂತ್ರೋಪಕರಣಗಳ ಬ್ಯಾಂಕ್, ತರಬೇತಿ ವ್ಯವಸ್ಥೆಗಳು ಮತ್ತೆ ನೇರವಾಗಿ ಗ್ರಾಹಕರಿಗೆ ತಲುಪಿಸೋ ಒಂದು ಸಪ್ಲೈ ಚೈನ್, ಇವೆಲ್ಲವನ್ನೂ ನಿರ್ಮಿಸಲಾಗುತ್ತೆ.
ಈ ಮಹತ್ವದ ಪ್ರಯತ್ನದ ಹಿಂದೆ ಇರೋದು ರೈತನ ಮಿತ್ರ ಫೌಂಡೇಶನ್. ಇದು ಬೀದರ್ನಲ್ಲಿ ರೈತರ ಏಳಿಗೆಗಾಗಿ ಕೆಲಸ ಮಾಡುತ್ತಿರೋ ಒಂದು ಸಾಮಾಜಿಕ ಸಂಸ್ಥೆ. ಮುಖ್ಯವಾಗಿ ಈ ಸಂಸ್ಥೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 12A ಮತ್ತು 80G ಅಡಿಯಲ್ಲಿ ನೋಂದಣಿಯಾಗಿದೆ. ಅಂದ್ರೆ ಈ ಯೋಜನೆಗೆ ಬೆಂಬಲ ನೀಡೋ ದಾನಿಗಳು ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು. ರೈತನ ಮಿತ್ರ ಫೌಂಡೇಶನ್ನ ಮಾರ್ಗದರ್ಶಿ ಸೂತ್ರವೇ ಅನ್ನದಾತ ಸುಖಿನೋಭವತು, ಅಂದ್ರೆ ಅನ್ನ ನೀಡುವ ರೈತ ಸುಖವಾಗಿರಲಿ ಅಂತ. ಈ ಸಂಪೂರ್ಣ ಯೋಜನೆಯ ಹಿಂದಿನ ಸ್ಫೂರ್ತಿಯೇ ಈ ಮಾತು. ಬನ್ನಿ, ನಾವೆಲ್ಲರೂ ಸೇರಿ ಬೀದರ್ ಜಿಲ್ಲೆಯನ್ನ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡೋಣ. ಇಲ್ಲಿ ರೈತರು ಶ್ರೀಮಂತರಾಗ್ಲಿ, ಹಳ್ಳಿಗಳು ಬೆಳೆಯಲಿ ಮತ್ತು ಜನರು ಆರೋಗ್ಯಕರ ಆಹಾರವನ್ನ ಸೇವಿಸಲಿ. ಈ ದೊಡ್ಡ ಬದಲಾವಣೆಯ ಭಾಗವಾಗಲು ಇದೊಂದು ಅತ್ಯುತ್ತಮ ಅವಕಾಶ.